ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋ ಏನು ಅಂತ ನೀವು ತಮ್ಮನೇಲಲ್ಲಿ ನೋಡೇ ಇರ್ತೀರಾ. ಒಬ್ರು ಕಸ್ಟಮರ್ ಕೇಳಿದ್ರು, ಬಟ್ಟೆ ಸ್ಟಿಚ್ ಮಾಡಿಸ್ಕೊಳಕ್ ಬಂದಿದ್ರು. ಅವ್ರು ಕೇಳಿದ್ರು, ಅಕ್ಕ ಈ ಮೂಲೆಗೆ ಮುಖ ಮಾಡಿ ಕೂರ್ಬಾರ್ದಲ್ವಾ, ಬಟ್ಟೆನೂ ಬರಲ್ಲ, ಬಿಸ್ನೆಸ್ ನಡೆಯಲ್ವಲ್ಲ, ಒಳ್ಳೇದಲ್ಲ, ಬೇರೆ ಕಡೆ ಕೂತ್ಕೊಳ್ರಿ ಅಂತ. ನಮ್ಮ ಸ್ವಂತ ಮನೆಗಳಲ್ಲಿ ಇರೋ ತರ ಪ್ಲೇಸು ಬಾಡಿಗೆ ಮನೆಗಳಲ್ಲೂ ಕೂಡ ಇರೋದಿಲ್ಲ. ನಾವು ಬಾಡಿಗೆ ಮನೆಗಳಿಗೆ ಹೋದಾಗ ನಮ್ಗೆ ಅನುಕೂಲ ಇರೋ ಕಡೆನೆ ನಾವು ಮಿಷಿನ್ ಯಾವ ಕಡೆ ಇಟ್ಕೊಂಡ್ರೂ ನಮ್ಗೆ ಬೆಳಕು ಗಾಳಿ ಅನ್ನೋದು ಚೆನ್ನಾಗಿ ಬರಬೇಕು. ಆ ಕಡೆ ಇಟ್ಕೊಂಡಿರ್ಬೇಕು ನಾವು. ನಮ್ಗೆ ಅದೇ ಮೂಲೆ ಬೇಕು, ಇದೇ ಮೂಲೆ ಬೇಕು, ಆ ಕಡೆ ಮುಖ ಮಾಡಿ ಕೂರ್ಬೇಕು, ಇದೇ ಕಡೆನೆ ಕೂರ್ಬೇಕು ಅಂದ್ರೆ ಬಾಡಿಗೆ ಮನೆಗಳಲ್ಲಿ ಅಡ್ಜಸ್ಟ್ ಆಗೋದಿಲ್ಲ. ಅದಕ್ಕೆ ನಾನು ಹೇಳ್ದೆ ಅವ್ರಿಗೆ, ಅಕ್ಕ ನಮ್ಗೆ ಎಲ್ಲೂ ಇಡೋಕ್ಕೂ ಜಾಗ ಇಲ್ಲ, ಅದ್ರ ಬಗ್ಗೆ ನಮ್ಗೆ ಅಸಲು ಗೊತ್ತೂ ಇಲ್ಲ. ನಮ್ಗೇನು ಬೆಳಕು ಚೆನ್ನಾಗಿ ಬರಬೇಕು, ಗಾಳಿ ಚೆನ್ನಾಗಿ ಆಡ್ಬೇಕು ಅಷ್ಟೇ. ನಾವು ಟೈಲರ್ಸ್ಗೆ ನಮಗೆ ಬೇಕಾಗಿರೋದು ಅಷ್ಟು ಬೆಳಕು ಗಾಳಿ ಚೆನ್ನಾಗಿದ್ರೆ ಸಾಕು. ನಮ್ಗೆ ಆ ಮೂಲೆ ಈ ಮೂಲೆ ಅನ್ನೋದೇನಿಲ್ಲ. ನಾವು ಚೆನ್ನಾಗಿ ಬಟ್ಟೆ ಸ್ಟಿಚ್ ಮಾಡಿಕೊಟ್ರೆ ಕಸ್ಟಮರು ನಮ್ಮ ಹತ್ರ ಬಂದೇ ಬರ್ತಾರೆ. ನಾವು ಕೆಲಸನೇ ಸರಿಯಾಗಿ ಮಾಡಿಲ್ಲ ಅಂತಂದ್ರೆ ನಾವು ಯಾವ ಕಡೆ ಮುಖ ಮಾಡಿ ಕುತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ನಾವು ಚೆನ್ನಾಗಿ ಬಟ್ಟೆ ಸ್ಟಿಚ್ ಮಾಡಿಕೊಡ್ಬೇಕು. ನಾವು ಅವ್ರಿಗೆ ಕೇಳಿದ ಟೈಮ್ಗೆ ಕರೆಕ್ಟಾಗಿ ಬಟ್ಟೆ ಕೊಡಬೇಕು. ಅವ್ರಿಗೆ ಯಾವ ಥರ ಹೇಳಿದ್ರೆ ಅದೇ ಥರನೇ ನಾವು ಸ್ಟಿಚ್ ಮಾಡಿಕೊಡ್ಬೇಕು. ಈ ಥರ ಎಲ್ಲ ಮಾಡೋದ್ರಿಂದ ನಮ್ಮ ಹತ್ರ ಬಂದೇ ಬರ್ತಾರೆ. ನಾವು ಇದೇ ಕಡೆ ಅದೇ ಕಡೆ ಕೂರ್ಬೇಕು ಅಂತಂದ್ರೆ ನಮಗೂ ಅಡ್ಜಸ್ಟ್ ಆಗೋ ಜಾಗ ಇರಲ್ವಕ್ಕ ಅಂತ ನಾನು ಹೇಳಿದೆ. ಇಲ್ಲ ಅಕ್ಕ, ನೀವು ಈ ಕಡೆ ಕೂರಬಾರ್ದು, ಬಿಸ್ನೆಸ್ ನಡೆಯೋದೇ ಇಲ್ಲ ಅಂತಂದು. ನನ್ನ ಹತ್ರ ಚೆನ್ನಾಗೇ ನಡೀತಾ ಇದೆ. ನಾವು ಚೆನ್ನಾಗಿ ಕೆಲಸ ಮಾಡಿದ್ರೇನೆ ನಮಗೆ ಬಿಸ್ನೆಸ್ ನಡೆಯೋದು. ನಾವು ಟೈಮ್ ಪಾಸ್ ಮಾಡಿಕೊಂಡು 3 ದಿನಕ್ಕೊಂದು 4 ದಿನಕ್ಕೊಂದು ಹೊಲ್ಕೊಂಡಿದ್ರೆ ಅದು ಬಿಸ್ನೆಸ್ ನಡೆಯೋದಿಲ್ಲ. ನಾವು ಟೈಮ್ ವೇಸ್ಟ್ ಮಾಡದೆ ಸೋಮಾರಿತನ ಬಿಟ್ಟು ನಾವು ಬಟ್ಟೆನ ಸ್ಟಿಚ್ ಮಾಡ್ಕೊತ ಟೈಮ್ ಟು ಟೈಮ್ ನಾವು ಫಾಲೋ ಮಾಡ್ತಾ ಇದ್ರೆ ನಮ್ಮ ಹತ್ರ ಬಟ್ಟೆ ಬಂದೇ ಬರುತ್ತೆ. ನಾವು ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ಬೇಕು, ಅವ್ರು ಹೇಳಿ ಟೈಮ್ಗೆ ಬಟ್ಟೆ ಕೊಡಬೇಕು. ಈ ಥರ ಇದ್ರೆ ನಮ್ಮ ಹತ್ರ ಕಸ್ಟಮರ್ಸ್ ಬಂದೇ ಬರ್ತಾರೆ. ನಾವು ಅದೇ ಮೂಲೆಯಲ್ಲಿರಬೇಕು, ಇದೇ ಮೂಲೆಯಲ್ಲಿ ಇರಬೇಕು ಅನ್ನೋದು ಅವೆಲ್ಲ ಮೂಢನಂಬಿಕೆ. ನಾವು ಚೆನ್ನಾಗಿ ಕಷ್ಟಪಟ್ಟು ಕೆಲಸ ಮಾಡಬೇಕು. ವರ್ಕ್ ನಾವು ಮಾಡೋ ಕೆಲಸ ಚೆನ್ನಾಗಿರ್ಬೇಕು. ಆಗ ನಮ್ಮ ಹತ್ರ ಕಸ್ಟಮರ್ಸ್ ಖಂಡಿತವಾಗ್ಲೂ ಬಂದೇ ಬರ್ತಾರೆ.